ಅರೇಬಿಯನ್ ಧ್ವಜನ ಒಬ್ಬ ಹುಡುಗ ತನ್ನ ಪಾಕೆಟ್ನಲ್ಲಿ ಜೇಬ್ನಲ್ಲಿ ಇಟ್ಕೊಂಡು ಒಬ್ಬ ಬರ್ತಾನೆ, ಅದನ್ನು ಹಾಸ್ಲಿಕ್ಕೆ ಇನ್ನೊಬ್ಬ ಹುಡುಗ ಸ್ಟಿಕ್ ಹಿಡ್ಕೊಂಡು ಬರ್ತಾನೆ. ಒಂದು 10 ನಿಮಿಷ, ಒಂದು ಮಿನಿಮಮ್ ಒಂದು 2 ನಿಮಿಷ ಸುತ್ತಿ ತಿರುಗಿಸಿ ಹೋಗ್ಬಿಡ್ತಾರೆ, ಅಲ್ಲಿ ಎಸ್ಕೇಪ್ ಆಗಿಬಿಡ್ತಾರೆ. ಎಲ್ಲ ವಿಡಿಯೋ ಸಿಕ್ಕಿರುವಂಥದ್ದು. ಮತ್ತು ಇನ್ನೊಂದು ಕಡೆ ನಿನ್ನ ಬೆಳಗಾವಿಯಲ್ಲಿ ಆಗಿದೆ, ಸೌದಿ ಅರೇಬಿಯಾ ಧ್ವಜಗಳಲ್ಲಿ 313 ಇರಾಕ್ ಗ್ಯಾಂಗ್ ಅಂತ ಇನ್ನು ವ್ಯವಸ್ಥಿತವಾಗಿಯೇ ಪ್ಲಾನ್ ಪ್ರಕಾರ ನಡೆಸ್ತಾ ಇದೆ ಅಂತ ಅನ್ನಿಸ್ತದೆ. ನೋಡಿ, ಇಡೀ ದೇಶದಲ್ಲಿ ವಿಶ್ವನಾಯಕ ನರೇಂದ್ರ ಮೋದಿ ಆಗಿರೋದನ್ನು ಇಡೀ ವಿಶ್ವ ಮೆಚ್ಚುತ್ತೆ. ಆದರೆ ವಿದೇಶಿಯ ಅನೇಕ ದ್ರೋಹಿ ಚಟುವಟಿಕೆಗಳಿದಾವಲ್ಲ, ಅಂತಾರಾಷ್ಟ್ರೀಯ ಮಟ್ಟದ ಚಟುವಟಿಕೆಗಳು, ಇದು ಉಗ್ರಗಾಮಿ ಚಟುವಟಿಕೆಗಳು, ಭಯೋತ್ಪಾದಕರಿಗೆ ಬೆಂಬಲ ಕೊಡ್ತಾರಂಥ ಚಟುವಟಿಕೆಗಳು, ಈ ದುಷ್ಕೃತ್ಯಗಳಿಗೆ ಬೆಂಬಲ ಕೊಡ್ತಾ ಇದ್ದಾರೆ. ಬರೀ ಬಾಗಲಕೋಟೆ ಅನ್ಕೋಬೇಡಿ, ಬೆಳಗಾಂ ಮಾತ್ರ ಅನ್ಕೋಬೇಡಿ, ಮಂಗಳೂರು ಮಾತ್ರ ಅನ್ಕೋಬೇಡಿ, ಎಲ್ಲೆಲ್ಲಿಗೆ ಅವ್ರಿಗೆ ಶಕ್ತಿ ಇದೋ ಮಾಡ್ತಾರೆ. ಇದನ್ನು ತಡಿಬೇಕಾದ ಕರ್ತವ್ಯ ಯಾರ್ದು? ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಕಂಟ್ರೋಲ್ ಮಾಡಬೇಕಾದದ್ದು ಯಾರು? ರಾಜ್ಯ ಸರ್ಕಾರ. ನಾನು ಅದಕ್ಕೋಸ್ಕರ ಮತ್ತೆ ಹೇಳ್ತಿದ್ದೀನಿ, ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೇಲೆ ಟೀಕೆ ಮಾಡೋಕ್ಕೆ ಹೋಗಲ್ಲ. ಆದರೆ ನಿಮ್ಮ ಕೈಲಿ ಜನ ಅಧಿಕಾರ ಕೊಟ್ಟಿರೋದನ್ನು ಶಾಂತಿ ನೆಮ್ಮದಿಯನ್ನು ಕಾಪಾಡೋ ದಿಕ್ಕಿನಲ್ಲಿ ಬರೀ ಮುಸಲ್ಮಾನರಿಗೆ ನೆಮ್ಮದಿ ಕೊಡೋದಲ್ಲ, ಇಡೀ ಹಿಂದೂ ಸಮಾಜಕ್ಕೆ, ಕ್ರಿಶ್ಚಿಯನ್ ಸಮಾಜಕ್ಕೆ, ಮುಸಲ್ಮಾನ್ ಸಮಾಜಕ್ಕೆ, ಯಾರ್ಯಾರು ಕನ್ನಡಿಗರಿದ್ದಾರೆ, ಕರ್ನಾಟಕ ರಾಜ್ಯ ಎಲ್ರಿಗೂ ನೆಮ್ಮದಿ ಕೊಡಬೇಕು. ಈ ದಿಕ್ಕಿನಲ್ಲಿ ಪ್ರಯತ್ನ ಮಾಡಬೇಕು ಮುಖ್ಯಮಂತ್ರಿಗಳು. ಗಲಭೆ ಆಗಿದೆ ಅಂತ ಗೊತ್ತಾದ ತಕ್ಷಣ ಒಬ್ಬರು ಸಣ್ಣ ಘಟನೆ ಅಂತಾರೆ, ಇನ್ನೊಂದು ಫ್ಲ್ಯಾಗ್ ಇಟ್ಕೊಂಡು ಹೋಗೋದು ಏನು ತಪ್ಪು ಅಂತಾರೆ, ಮುಖ್ಯಮಂತ್ರಿಗಳು BJP ಮೇಲೆ ಹಾಕ್ಬಿಡ್ತಾರೆ. ಇದು ಅರ್ಥ ಉಂಟು ಇದಕ್ಕೇನಾರು? ನಾನು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾಯಿದ್ದೀನಿ, ರಾಜ್ಯ ಸರ್ಕಾರದ ಕರ್ತವ್ಯವನ್ನು ಮರೆತು ಅವರು 100 ಸಮಸ್ಯೆ ಮತ್ತೆ ನಾನು ಹೇಳ್ತಾ ಇದ್ದೀನಿ, ಅವ್ರು ಯಾವ ಕೇಸ್ಗೆ ಹೋಗಬೇಕು, ಯಾವ ಲಾಯರ್ ತರಬೇಕು, ಹೆಂಗೆ ನಾನು ಹೊರಗೆ ಬರಬೇಕು, ಅದು ಯೋಚನೆ ಮಾಡೋದು ತಪ್ಪಲ್ಲ. ನಾನು ಅದಕ್ಕೋಸ್ಕರ ಪ್ರಾರಂಭದ ಹೇಳಿದೆ, ಅವ್ರ ಮೇಲೆ ಇವ್ರ ಮೇಲೆ ಅವರು ವೈಯಕ್ತಿಕವಾಗಿ ಹೋಗ್ತಾ ಇದ್ದಾರೆ. ಈ ಟೀಕೆಗಳನ್ನ ಎಂದೂ ನಾವು ಕೇಳಿರಲಿಲ್ಲ. ಇಷ್ಟರ ಮಟ್ಟಿಗೆ ಸೈದ್ಧಾಂತಿಕವಾಗಿ ಟೀಕೆ ಮಾಡ್ತಿದ್ದು ರಾಜಕೀಯ ಪಕ್ಷಗಳು, ಯೋಜನೆಗಳು ತಪ್ಪಾಗಿದೆ ಅದ್ರ ಬಗ್ಗೆ ಟೀಕೆ ಮಾಡ್ತಾಯಿದ್ದು ನಾವು ನೋಡ್ತಾ ಇದ್ದೀವಿ. ಅಯ್ಯೋ 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 ಈಗಿನ ಪರಿಸ್ಥಿತಿ ನೋಡಿ, ಚಾರಿತ್ರ್ಯ, ಆ ಪದಗಳು ಭಗವಂತನೇ